ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ವೈನಿ ದಿನ ಆರಿಸ್ಕೊಟ್ಟಿದ್ದಾಳೆ ನಮ್ ಕೌಶಿಕಕ್ಕೆ. ಉಪೇಂದ್ರ, ನನಗೆ ಗೊತ್ತು ನನ್ನ ಮನ್ಸಿಗೆ ನೋವಾಗಬಾರ್ದು ಅಂತ ಆ ಸಂಬಂಧನ ನೀನು ಒಪ್ಕೊಂಡಿದ್ದೆ ಅಲ್ವಾ? ಈಗ ಕೌಶಿಕ್ ಕೂಡ ಅವಳನ್ನ ಒಪ್ಕೊಂಡಿದ್ದಾನೆ. ಮಣ್ಣಿಗೆ ಹೊಂದ್ಕೊಂಡಿರೋ ಹುಡುಗಿ ಸಂಬಂಧನ ನಿಭಾಯಿಸೋದು ಕಲ್ತಿದ್ದಾಳೆ. ನನ್ನ ಮೊಮ್ಮಗನ ಕೊರತೆಗಳನ್ನ ನೋಡಿ ಓಡೋಗೋಂಥ ಹುಡುಗಿ ಅಲ್ಲ ಅವಳು. ಅದ್ರ ಬದಲಾಗಿ ಅವನು ಒಳ್ಳೆ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವನ್ನ ಹೊಂದ್ಕೊಂಡು ಹೋಗೋ ಹುಡುಗಿ ಅವಳು. ನಮ್ಮ ಬಗ್ಗೆ ಅಲ್ಲ, ಕೌಶಿಕ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಎಲ್ಲ ಸಮಯದಲ್ಲೂ ವೈನಿಧಿ ಕೆಟ್ಟ ದೃಷ್ಟಿಯಿಂದ ಇವನನ್ನ ಕಾಪಾಡಿದಾಳೆ. ಕೌಶಿಕ್ ಆಕಸ್ಮಿಕವಾಗಿ ಅವಳು ಪೇಂಟಿಂಗ್ ಮಾಡೋದು, ಇವತ್ತು ಅದೇ ಪೇಂಟಿಂಗಿಂದ ಹಾವು ಕಚ್ಚೋದ್ರಿಂದ ಬಚಾವಾಗೋದು. ತಾಯಿ ನಮ್ಗೇನು ಸಂದೇಶ ಹೇಳ್ತಿದ್ದಾಳೆ. ಅವಳನ್ನ ಸುಮ್ಮನೆ ಅಂದ್ಕೋಬೇಡ. ನನ್ನ ಮೊಮ್ಮಗ ಸಾಕಷ್ಟು ಕಷ್ಟ ಅನುಭವಿಸಿದಾನೆ. ಇವಾಗ ಅವನ ಸಂತೋಷಕ್ಕಾದ್ರೂ ಒಪ್ಕೊಂಡ್ಬಿಡು. ಈ ಪೀಳಿಗೆಯ ಮಕ್ಕಳ ಕೊನೆ ಮದುವೆ ಇದು. ಅದಕ್ಕೆ ನಾನು ಅಂದ್ಕೋತೀನಿ, ನಮ್ಮಿಡೀ ಪರಿವಾರ ಖುಷಿ ಖುಷಿಯಾಗಿ ವಿಜೃಂಭಣೆಯಿಂದ ಈ ಮದ್ವೆನ ಮಾಡೋಣ. ಯಾಕಂದ್ರೆ ಮುಂದಿನ ಪೀಳಿಗೆಯ ಯಾವ ಖುಷಿನಲ್ಲೂ ನಾನು ಭಾಗಿಯಾಗಕ್ಕಾಗೋದಿಲ್ಲ. ಅಮ್ಮ ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಿಮ್ಮ ಆಯುಷು ತುಂಬಾ ಗಟ್ಟಿ ಇದೆ, ನೀವು ತುಂಬಾ ವರ್ಷ ಬದುಕ್ತೀರಾ, ನಿಮ್ಗೆ ನಮ್ಮ ಆಯುಷು ಸಿಗುತ್ತೆ. ಹೀಗೆ ಮಾತಾಡಬೇಡಿ. ನೀವು ಕೌಶಿಕ್ ಮದುವೆಗೆ ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ಇಡೀ ಮನೆಯವರೆಲ್ಲ ಖುಷಿಯಿಂದ ಪಾಲ್ಗೊಳ್ತಾರ ಅದರಲ್ಲಿ. ನಿಜವಾಗ್ಲೂ ಅಮ್ಮ, ಇದು ಠಾಕೂರ್ ಕೊಡ್ತಿರೋ ಮಾತು 100% ಸತ್ಯ. ಸಾಕು, ನಾವಿನ್ನೂ ತಡ ಮಾಡೋದು ಬೇಕಿಲ್ಲ. ನಾಳೆನೆ ನಾವು ಕೌಶಿಕ್ ಮದ್ವೆ ಮಾಡೋಣ. ಏನಂದ್ರಿ? ನಾಳೆನಾ? ಹಾ ಊರ್ಮಿಳಾ, ಹುಡುಗಿ ಕಡೆಯವ್ರಿಗೆ ಸಾಂಪ್ರದಾಯಿಕವಾಗಿ ಬರೋದಕ್ಕೆ ಕರೆ ಕಳಿಸಿ. ಮದ್ವೆ ಎಲ್ಲ ಶಾಸ್ತ್ರಗಳನ್ನೂ ನಾವಿಲ್ಲೇ ಮಾಡೋಣ. ಎಲ್ರೂ ಕೂಡ ಸಂತೋಷವಾಗಿ ಹೊಸ ಸೊಸೆನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ನಮ್ ಕೌಶಿಕ್ ಮದ್ವೆ ಆಗುತ್ತೆ. ಖಂಡಿತ ಆಗುತ್ತಮ್ಮ. ಅಯ್ಯೋ ದೇವ್ರೇ, ಈ ಮುದುಕಿ ನಾಳೆನೆ ಮದ್ವೆ ಅಂತಿದ್ದಾಳಲ್ಲಪ್ಪ. ಹೇಗಾದ್ರೂ ಮಾಡಿ ಈ ಮದ್ವೆ ನಡೀದೇ ಇರೋ ಹಾಗೆ ತಡಿಲೇಬೇಕು. ಸಾಕ್ಷಾತ್ ಭಗವಂತ ಹೇಳಿದ್ ಬಂದ್ರು ಈ ಮದ್ವೆ ನಿಲ್ಸೋದ್ರಿಂದ ನನ್ನನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಮತ್ತು ಪ್ರೀತಿ ಮನುಷ್ಯರಿಗೆ ತುಂಬಾನೇ ಅತ್ಯಮೂಲ್ಯವಾದದ್ದು. ಅದು ಮನುಷ್ಯರನ್ನ ಕರ್ತವ್ಯ ನಿಷ್ಠೆಯಿಂದ ಇರೋ ಹಾಗೆ ಮಾಡುತ್ತೆ. ಪ್ರೀತಿಯ ಭಾವನೆ ಮನುಷ್ಯನನ್ನ ಮಾನವೀಯತೆಯ ಅತ್ಯುನ್ನತ ಶಿಖರವನ್ನ ಏರು ಹಾಗೆ ಮಾಡುತ್ತೆ. ಈ ಎರಡೂ ಮೌಲ್ಯಗಳು ಮನುಷ್ಯನ ಕಠಿಣವಾದ ಸಂದರ್ಭಗಳಲ್ಲಿ ಮನುಷ್ಯನಿಗೆ ಸಂಯಮವನ್ನ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾರೊಳಗಡೆ ಸತ್ಯ ಮತ್ತು ಪ್ರೀತಿ ವಾಸವಾಗಿರುತ್ತೋ ಅವರು ಯಾವುದೇ ಕಷ್ಟವನ್ನ ಸುಲಭವಾಗಿ ಎದುರಿಸ್ತಾರೆ. ನೋಡುದ್ರಾ ದೇವಿ, ಸಂದರ್ಭ ಎಷ್ಟು ಬೇಗ ಬದಲಾಗತ್ತೆ ಅಂತ. ಈಗ ನೋಡಿ, ನಾಳೆ ಅಲ್ಲಿ ಮದ್ವೆ ಉತ್ಸವ ನಡೆಯತ್ತಾ ಇಲ್ಲ ಸಾವಿನ ಉತ್ಸವನ ಅದಂತೂ ನನಗ್ ಗೊತ್ತಿಲ್ಲ. ಆದ್ರೆ ಹಾ, ಕೌಶಿಕ್ದು ಪ್ರಾಣ ಹೋಗೋದ್ರಲ್ಲಿತ್ತಲ್ಲ, ವಿಧಿ ಕಾಪಾಡ್ಬಿಡ್ತು. ನಿಮ್ ಕೈಲೇನಾಗತ್ತೆ? ಪ್ರಯತ್ನನ ನೀವು ಇವಾಗ್ಲಾದ್ರೂ ಮಾಡ್ತಿದ್ದೀರಾ, ಆದ್ರೆ ಸಫಲತೆ ಸಿಕ್ಕಿಲ್ಲ. ಖಂಡಿತ ಮುಂದೇನೂ ಸಿಗೋದಿಲ್ಲ. ಯಾಕೆ ಅಂತ ಗೊತ್ತಾ? ಯಾಕಂದ್ರೆ ವಿಧಿಯ ಮುಂದೆ ಯಾರ ಆಟನೂ ನಡೆಯಲ್ಲ, ಹಾಗೆ ಯಾರು ಗೆಲ್ಲೋದೂ ಇಲ್ಲ. ವಿಧಿ ಕೇವಲ ಮಾನವ ಜಾತಿಗೆ ಮಾತ್ರ ಷಷ್ಠಿ, ನಮ್ಮ ಕೃತಿಕೆಯರಿಗಲ್ಲ. ನಾವ್ ಯಾವಾಗ ಬೇಕಾದ್ರೂ ಕೆಟ್ಟದನ್ನ ಒಳ್ಳೇದ್ ಮಾಡ್ಬೋದು, ಒಳ್ಳೇದನ್ನ ಕೆಟ್ಟದ್ ಮಾಡ್ಬೋದು. ಈಗ ನೀವು ಕೇವಲ ತುಣುಕನ್ನ ನೋಡಿದ್ದೀರಾ. ಈ ಯುದ್ಧ ಸರಳವಾಗಿರೋದಿಲ್ಲ ದೇವಿ. ಯಾಕಂದ್ರೆ ನಿಮ್ಮ ಮುಂದೆ ಸ್ವತಃ ನಾವು ನಿಂತಿದ್ದೀವಿ. ನೀವು ಜಗಳದ ಬಗ್ಗೆ ಮಾತಾಡ್ತಿದ್ದೀರಾ. ನಾವೀಗ ರಣಭೂಮಿಗೆ ಇಳಿಯೋ ಅವಶ್ಯಕತೆನೇ ಬರೋದಿಲ್ಲ. ನಮ್ಮ ವೈನಿಧಿಯ ಭಕ್ತಿಯೇ ನಿಮ್ಮ ಪ್ರತಿ ಸವಾಲಿಗೆ ಉತ್ತರನ ಕೊಡುತ್ತೆ. ವೈನಿಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು?
ಅವಳ ಮದುವೆ ಒಬ್ಬ ಶಾಪಗ್ರಸ್ತ ಮನುಷ್ಯನ ಜೊತೆ ಆಗೋದ್ರಲ್ಲಿದೆ. ಮುಂದೆ ಅವಳ ಜೀವನದ ಕಷ್ಟಗಳು 100 ಪಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ನೋಡೋಣ ಅವಳ ಭಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನನಗಿದಂತೂ ಅರ್ಥನೇ ಆಗ್ತಿಲ್ಲ. ಈ ಮದ್ವೆ ಪಾರ್ಟ್ 2ನ ರಿಲೀಸ್ ಮಾಡಕ್ ಯಾಕೆ ಇಷ್ಟೊಂದು ಅರ್ಜೆಂಟು ಅಮ್ಮಂಗೆ? ಅಯ್ಯೋ ಅದ್ ಯಾಕಂದ್ರೆ ಹೀರೋಯಿನ್ಗೆ ಹೀರೋ ನಿಜವಾದ ಬಣ್ಣ ಗೊತ್ತಾಗ್ಬಾರ್ದು ಅಂತ. ಅಯ್ಯೋ ತುಂಬಾ ಬುದ್ಧಿವಂತೆ ಅಮ್ಮ, ಅದಕ್ಕೆ ಒಂದಿನೂ ಕಳ್ಕೊಳಕ್ ಇಷ್ಟಪಡಲ್ಲ ಅವರು. ನಡಿ ನಡಿ, ಅಲ್ಲಿದ್ದಾರೆ. ಇದು ಸರಿಯಾಗಿದೆ. ಆದ್ರೆ ಮುಖ್ಯ ದ್ವಾರಕ್ಕೆ ಸೇವಂತಿ ಹೂವಿಂದ ಶೃಂಗಾರ ಮಾಡಿ. ಮತ್ತೆ ಕಿಚನ್ಗೆ ಹೋಗ್ಬಿಟ್ಟು ನೋಡು ಎಲ್ಲ ಕೆಲಸ ಆಗಿದೆಯಾ ಇಲ್ವಾ ಅಂತ. ಹೋಗು. ಸರಿ ಅಮ್ಮ ಅವ್ರೆ. ಆಹಾ ಅಮ್ಮ, ಏನಿದು ನಮ್ ಬಂಗ್ಲೆನ ಇಷ್ಟು ಚೆನ್ನಾಗಿ ಸಿಂಗಾರ ಮಾಡ್ಸಿದ್ರಲ್ಲ ನೀವು. ಊರವ್ರ ದೃಷ್ಟಿ ಬೀಳುತ್ತೆ ನೋಡಿ. ಇಲ್ಲ ಉಪೇಂದ್ರ, ತುಂಬಾ ಹತ್ರ ಇರೋ ಸಂಬಂಧಿಕರನ್ನ ಕರೆದಿದ್ದೀನಿ. ಒಂದ್ ವೇಳೆ ಅವ್ರನ್ನ ಕರೀಲಿಲ್ಲ ಅಂದ್ರೆ ಜೀವನ ಪೂರ್ತಿ ಕೊಂಕು ಮಾತಾಡ್ತಿರ್ತಾರೆ. ಅದಕ್ಕೇನೆ. ಅದಂತೂ ಸತ್ಯ. ತಗೊಳ್ರಪ್ಪ, ಇವತ್ತೇನಾದ್ರೂ ಈ ದಡ್ಡ ನಾನ್ ಬುದ್ಧಿವಂತ ಅಂತ ಪ್ರೂವ್ ಮಾಡಿದ್ರೆ ಪೂರ್ತಿ ಊರವ್ರಿಗೆ ನಿಜ ಗೊತ್ತಾಗ್ಬಿಡುತ್ತೆ. ಇವತ್ತೊಂದಿನಾದ್ರೂ ಒಳ್ಳೇದ್ ಮಾತಾಡು. ಆ ಥರ ಏನೂ ಆಗೋದಿಲ್ಲ. ಊರ್ಮಿಳ ಸರಿಯಾದ ಸಮಯಕ್ಕೆ ಔಷಧಿ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಷಷ್ಠಿ ತಾಯಿ ಎಲ್ಲ ಸರಿ ಮಾಡ್ತಾಳೆ. ಅಮ್ಮ, ಔಷಧಿ ಕೊಡ್ತೀರಾ ಬೇಗ? ಪ್ರತಿದಿನ ನೀನ್ ಹಿಂದೆ ಮುಂದೆ ಸುತ್ತಬೇಕಾಗಿತ್ತು ನಿನಗೆ ಔಷಧಿ ಕುಡಿಸ್ಬೇಕು ಅಂದ್ರೆ. ಇವತ್ ನೋಡಿದ್ರೆ ಇಷ್ಟ ಆತ್ರ ಪಡ್ತಿದ್ಯಲ್ಲ, ಏನ್ ವಿಷಯ? ಮದ್ವೆನೂ ಇವತ್ತೇ ಅಲ್ವಮ್ಮ? ಹೌದು ಮದುಮಗನೇ, ನನಗ್ ಗೊತ್ತು. ಇಂಥ ದಿನಗಳು ಒಬ್ಬ ತಾಯಿಗೆ ತುಂಬಾ ಸಂತೋಷದ ಕ್ಷಣಗಳಾಗಿರುತ್ತೆ. ಯಾಕಂದ್ರೆ ತನ್ನ ಮಗ ಗೃಹಸ್ಥ ಆಗೋ ದಿನ ಅಲ್ವಾ ಅಲ್ವಾ ಕಂದ? ನನಗ್ ತುಂಬಾ ಖುಷಿ ಆಗ್ತಿದೆ ಇವತ್ತು. ಆದ್ರೆ ಸ್ವಲ್ಪ ದುಃಖನೂ ಇದೆ ನನ್ಗೆ. ಅದೇನಂದ್ರೆ ಮಗನ ಮೇಲೆ ತಾಯಿಯ ಒಂದು ಅಧಿಕಾರ ಇರುತ್ತಲ್ಲ, ಅದು ನನ್ನಿಂದ ಹೊರಟೋಗುತ್ತೆ. ಈಗಂತೂ ನೀನು ನಿನ್ ಹೆಂಡತಿ ಮಾತೆ ಕೇಳ್ತೀಯಲ್ವಾ? ಯಾವುದೇ ಕ್ಷಣ ಆದ್ರೂ ಸರಿ, ಇನ್ಮೇಲೆ ಮೊದಲನೇ ಹಕ್ಕು ಅವಳದ್ದೇ ಆಗಿರುತ್ತೆ. ಆದ್ರೂ ಪರವಾಗಿಲ್ಲ ಬಿಡು. ಪ್ರತಿ ತಾಯಿ ಒಂದಲ್ಲ ಒಂದಿನ ಈ ತರ ಪರಿಸ್ಥಿತಿಗೆ ಹೊಂದ್ಕೋಬೇಕಾಗತ್ತೆ. ನಾನು ಕೂಡ ಹೊಂದ್ಕೋತೀನಿ ಬಿಡು. ತಗೋ. ಅಮ್ಮನ ಹಕ್ಕು ಯಾವತ್ತಿದ್ರೂ ಅಮ್ಮಂದೇನೆ, ಅದ್ ಎಲ್ಲಿಗೂ ಹೋಗಲ್ಲ. ಅತ್ತೆ, ಆ ವೈನೀತಿ ಬಂದ್ಲು. ಅರೆ ತಗೋ, ಕುಡ್ದ್ಬಿಟ್ಟು ಹೋಗು. ಶಬ್ಬಾಷ್. ಬರ್ತೀನಿ. ಅತ್ತೆ, ಏನ್ ಹೇಳಕ್ ಬಂದೆ ಅಂದ್ರೆ, ಅಯ್ಯೋ ನೀವು ಔಷಧಿ ಹಾಕದೆ ಮಾಡ್ತೀರಿ. ಈಗ ಡಂಗೂರ ಸಾರ್ಬೇಡ, ಸುಮ್ನಿರು. ಮರ್ತಿಲ್ಲ ನಾನು. ಬೇಕು ಅಂತ ಔಷಧಿ ಮಿಕ್ಸ್ ಮಾಡಿಲ್ಲ. ಯಾವಾಗ ಕೌಶಿಕ್ ಔಷಧಿ ತಗೊಂಡಿಲ್ವೋ ಆವಾಗೆಲ್ಲ ಅವನು ಏನಾದ್ರೂ ಒಂದು ತೊಂದ್ರೆ, ಏನೋ ಒಂದು ತಮಾಷೆ ಮಾಡೇ ಮಾಡ್ತಾನೆ. ಇವತ್ ನೋಡ್ತೀನಿ ಏನ್ ಮಾಡ್ತಾನೆ ಅಂತ. ಆಮೇಲೆ ನಾನು ನೋಡ್ತೀನಿ ಈ ಮದ್ವೆ ಹೇಗಾಗತ್ತೆ ಅಂತ. ಈಗ ನಾನು ಬರೀ ಬೆಂಕಿ ಹಚ್ಚಿದೀನಿ, ಅದು ಸಿಡಿಯೋ ಹಾಗೆ ಮಾಡೋ ಕೆಲಸ ನಿಂದು. ಅರ್ಥ ಆಯ್ತಾ? ಹೋಗು, ಹೋಗು. ಅತ್ತೆ, ನೀವ್ ಹೇಳಿದ್ ನನ್ಗೆ ಅರ್ಥ ಆಗಿಲ್ಲ.